ಅದ್ವಿತಿ ಶೆಟ್ಟಿ ಅವರಿಗೆ ಮದುವೆ ಆಗ್ಬೇಕು ಅಂತಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಯಾರಾದ್ರೂ ಇದಾರ ಹುಡುಗ ಅಂತ? ಆ, ನೋಡಿ, ನನ್ಗೆ ಯಾರು ಇಲ್ಲ ಅಂತ ಹೇಳಿದ್ರು ಯಾರು ನಂಬಲ್ಲ. ಅದು ಫಸ್ಟ್ ಪಾಯಿಂಟ್. ಅದು ಏನಕ್ಕೆ ನಂಬಲ್ಲ ಅನ್ನೋದು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ಗೆ ಯಾರು ಇದ್ದಾರೆ ಅಂತ ಅನ್ಕೊಂಡೆ ಯಾರು ನನ್ನನ್ನು ಅಪ್ರೋಚ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದಾರ ಅಂತನೂ ನನ್ಗೆ ಗೊತ್ತಿಲ್ಲ. ಬಟ್ ನನ್ಗಂತೂ ಯಾರು ಇಲ್ಲ, ಇದು ಸತ್ಯದ ಮಾತು. ಮದುವೆ ಆಗೋ ಆಸೆ ಅಂತೂ ನನ್ಗಿದೆ, ಬಿಕಾಸ್ ಐ ಆಮ್ ಅ ಫ್ಯಾಮಿಲಿ ಗರ್ಲ್. ನನಗೆ ಫ್ಯಾಮಿಲಿ ಅದೆಲ್ಲ ತುಂಬಾನೇ ಇಂಪಾರ್ಟೆಂಟ್, ಅದು ನನ್ನ ಲೈಫಲ್ಲಿ ಫಸ್ಟು. ಬಟ್ ಹುಡುಗ ಯಾರೂ ಇಲ್ಲ. ಇನ್ನೊಂದೇನು ಪ್ರಶ್ನೆ ಕೇಳಿದ್ರಿ? ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ. ನಿಜ ಹೇಳ್ಬೇಕಂದ್ರೆ ಈಗಿನ ಕಾಲದಲ್ಲಿ ನನಗೆ ಅವ್ನು ಹೆಂಗಾದ್ರೂ ನೋಡಕ್ಕಿರ್ಲಿ, ನನಗೆ ಏನೂ ಪರವಾಗಿಲ್ಲ. ಲಾಯಲ್ ಆಗಿದ್ದು, ಸಪೋರ್ಟಿವ್ ಆಗಿದ್ರೆ ಐ ಥಿಂಕ್ ಫೈನ್. ಬಿಕಾಸ್ ನಾನು ಐ ಆಮ್ ಅ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಗರ್ಲ್. ನನಗೆ ಗೊತ್ತಿರೋ ನನ್ನ ಕ್ವಾಲಿಟಿ, ಹಾಗಾಗಿ ಅದು ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಅಲ್ಲ. ನಾವು ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂತಿದ್ರೆ ಬದುಕಕ್ಕೆ ಆಗಲ್ಲ ಪ್ರತಿಯೊಂದರಲ್ಲೂ. ಸೊ ಅಷ್ಟೇ. ಲವ್ ಮ್ಯಾರೇಜ್ ಆಗ್ತೀರಾ, ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಡೆಫಿನೆಟ್ಲಿ ನಂಗೆ ಲವ್ ಮ್ಯಾರೇಜೇ ಬೇಕು. ಆದ್ರೆ ಹುಡುಗ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಏನ್ ಮಾಡೋದು? ಅಂದ್ರೆ ಈಗ ನಮ್ಮ ಬಾಸ್ ಟಿವಿ ಮೂಲಕ ಹೇಳ್ತಾ ಇದೀನಿ, ಯಾರಾದ್ರೂ ಅದ್ವಿತಿ ಶೆಟ್ಟಿ ಅವರ ಹುಡುಗ ಆಗ್ಬೇಕು ಅಂತಂದ್ರೆ ಇವ್ರು ಹೇಳಿರುವಂತ ಕ್ವಾಲಿಟೀಸ್ ಇದ್ರೆ ನೀವು ಈಸಿಯಾಗಿ ಪ್ರಪೋಸ್ ಮಾಡ್ಬೋದು. ಅವ್ರ ಇನ್ಸ್ಟಾಗ್ರಾಮ್ ಐಡಿ ಈಸಿಯಾಗಿ ಸಿಕ್ಬಿಡುತ್ತೆ ನಿಮ್ಗೆಲ್ಲಾನು. ಸೊ ಪ್ರಪೋಸ್ ಗಳನ್ನ ಇವಾಗಿನ ಶುರು ಮಾಡ್ಕೊ. ಆಯ್ತು, ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.